ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ರಾಜ್ಯದಲ್ಲಿ ಮತ್ತೊಮ್ಮೆ ಪಠ್ಯದ ವಿಚಾರಕ್ಕೆ ಜಟಾಪಟಿ ಜೋರಾಗ್ತಾ ಇದೆ. ಸಿಬಿಎಸ್ಇ ಪಠ್ಯದಲ್ಲಿ ಕೇಸರೀಕರಣದ ಆರೋಪ ಕೇಳಿಬರ್ತಾ ಇದೆ. ಎನ್ಸಿಇಆರ್ಟಿ 6ನೇ ತರಗತಿ ಕನ್ನಡದ ಪುಸ್ತಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಿದೆ. ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದೇ ವಿಚಾರ ಕಿಡಿಕಾರಿದ್ದಾರೆ. ಕನ್ನಡ ಪಠ್ಯದಲ್ಲಿ ಸಂಸ್ಕೃತಿಯನ್ನು ತಿರುಚಿ ವಿಕೃತಿಯನ್ನು ಮೆರೆಯಲಾಗಿದೆ. ಕೃಷ್ಣನನ್ನ ತಂದು ಮಕ್ಕಳನ್ನ ಬೇರೆ ದಿಕ್ಕಿಗೆ ತಿರುಗಿಸಬೇಡಿ, ಪಠ್ಯದಲ್ಲಿ ಸಮಾನತೆಯ ಶಿಕ್ಷಣ ಇರಬೇಕು ಅಂತ ಹೇಳಿ ಮಾಜಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. 6ನೇ ತರಗತಿಯ ಕನ್ನಡ ಪುಸ್ತಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸರಿಯಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ಜೊತೆ ಮಾಜಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ NCERT ಅವರ ಪಠ್ಯಪುಸ್ತಕಕ್ಕೆ 6ನೇ ತರಗತಿಯ ಪಠ್ಯಪುಸ್ತಕಕ್ಕೆ ತಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಯಾವ ಅಂಶಕ್ಕೆ ತಮ್ಮ ವಿರೋಧ ಅಂತ? ಭಾಳ ಈಸಿಯಾಗಿ ಅದು ನೋಡಿದ್ರೆ ಕಾಣಿಸುತ್ತೆ. ಅದು ನಮ್ಮ ಕಿಲಿಂಗ್ ಆಫ್ ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಬೇರೆ ಸಂಸ್ಕೃತಿಯನ್ನು ತರ್ತಕ್ಕಂಥದ್ದು ಒಂದು ವಿಕೃತ ಮನೋಭಾವನೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನರಿಗೆ ಅಂಥೇಳಿ ಎದ್ದು ತೋರಿಸ್ತದೆ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಆ ಶಿಕ್ಷಣವನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ಅವರು ಬೆಳೀತಕ್ಕಂಥದ್ದು ಅವ್ರ ಲೋಕಲ್ ಕಲ್ಚರ್ ಮೇಲೆ ಬೆಳೀತಾರೆ. ಈಗ ನಮ್ಮ ತಂದೆ ತಾಯಿಯವರು ಅವ್ರ ಹಿಂದೆ ಎಲ್ಲ ನೋಡಿದಾಗ ನಮ್ಮದು ಲೋಕಲ್ ಒಂದು ಕಲ್ಚರ್ ಅಂತ ಇರುತ್ತೆ. ಅದಕ್ಕೆ ಕರ್ನಾಟಕದ ಕಲ್ಚರೇ ಬೇರೆ, ತಮಿಳ್ನಾಡದೇ ಬೇರೆ, ಉತ್ತರ ಕರ್ನಾಟಕ ಬೇರೆ, ಉತ್ತರ ಭಾರತ ಬೇರೆ, ಬೇರೆ ಬೇರೆ ಥರ ಇರ್ತದೆ. ಇದು ತರಬೇಕಾದ್ರೆ ಅದರೊಳಗೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಿಮಗೆ ಸಹ್ಯಾದ್ರಿ ಬಗ್ಗೆನೇ ಇಲ್ಲ. ನೀವು ಏನೋ ವೆಜಿಟೇರಿಯನ್ ತಿನ್ನಬೇಕು ಅಂದರೆ ನಾನ್ ವೆಜಿಟೇರಿಯನ್ ತಿನ್ನೋರೆಲ್ಲ ಕೆಟ್ಟವರಾಗ್ಬಿಡ್ತಾರೆ. ಇವರಿಗೆ ಯಾರು ಹೇಳಿದ್ದು? ನೀವು ಎಲ್ಲಿಂದ ತರ್ತಾ ಇದ್ದೀರಾ ನೀವು? ಈಗ ನಮ್ಮ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ಬೇಕು, ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳು ಆದಾಗ ರಾಗಿ ಮುದ್ದೆ ಫೇಮಸ್ ಆಗಿಬಿಡ್ತು. ನಿಮಗೆ ಮೆನುವಲ್ಲಿ ನಾರ್ತ್ ಇಂಡಿಯಾದಲ್ಲೂ ಡೆಲ್ಲಿಯಲ್ಲೂ ಇಡ್ತಾಯಿದ್ರು. ಬರೀ ಸೊಪ್ಪಿನ ಸಾರಲ್ಲಿ ಇರ್ತಾ ಇರಲಿಲ್ಲ. ಅಲ್ಲಿ ಚಿಕನಲ್ಲಿ ತಿಂತಾರೆ, ಮಟನಲ್ಲಿ ತಿಂತಾರೆ, ಅವರವರ ಒಂದು ಸ್ವಭಾವವನ್ನು. ಇದೇನೆಂದರೆ ಬೆಳೀತಕ್ಕಂಥ ಮಕ್ಕಳಲ್ಲಿ ಈ ಸಸ್ಯಾಹಾರಿನ ತಿನ್ನಬೇಕು, ನಾನ್ ವೆಜ್ ತಿನ್ನೋರು ನಾಳೆ ಕೆಟ್ಟವರು ಅಂತಕ್ಕಂಥದ್ದು ಬುದ್ಧಿಯನ್ನು ಕಡಿಸ್ಕೊಂಥದ್ರಲ್ಲಿ BJP ಅವರು ನಿಸ್ಸೀಮರು. ಅದರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಎದ್ದು ಕಾಣಿಸ್ತದೆ. ಒಂದು ದಿವಸ ನೀವು ಹಿಂಗೆ ಬಿಟ್ಟರೆ ಇವ್ರನ್ನ ಕುವೆಂಪು ಅವ್ರು ಯಾರು ಅಂಥೇಳಿ ನಮ್ಮ ಮಕ್ಕಳೇ ಹುಡುಕ್ಬೇಕಾಗತ್ತೆ. ಆ ರೀತಿ ಮಾಡಿಕೊಡ್ತಾರೆ ಇವರು. ಈಗ ಅದರಲ್ಲಿ ಒಂದಿಷ್ಟು ಪುರಾಣ ಕಥೆಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥದ್ದು, ಅದಕ್ಕೂ ವಿರೋಧ ಇದೆಯಾ ತಮ್ಮದು? ಯಾವ ಪುರಾಣ ಇದೆ ಅದರೊಳಗೆ? ಕೃಷ್ಣನ ವಿಚಾರದಲ್ಲಿ ನಾನು ಕೃಷ್ಣನ ಬಗ್ಗೆ ಕೃಷ್ಣ ಹೆಸರಿಟ್ಟಿದ್ದಾರೆ ಅಂದ ತಕ್ಷಣ ನಾನು ಹಿಂದೂ ವಿರೋಧಿ ಅಂಥೇಳಿ ಹೇಳ್ಬಿಡ್ತಾರೆ ಇವರು. ಅವರಿಗೆ ಹಿಂದುತ್ವ ಅನ್ನೋದು ಒಂದು ಗೊತ್ತು. ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ರಕ್ತದಲ್ಲಿ ನಾವು ಹಿಂದೂಗಳು, ನಮ್ಮ ತಂದೆ ತಾಯಿಯವರು ಹಿಂದೂಗಳು. ಸಂವಿಧಾನವನ್ನು ನಂಬಿಕೊಂಡು ನಮ್ಮ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ ಹೊರತು ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮದವರು ಇರಬೇಕು. ಅದರೊಳಗೆ ಕೃಷ್ಣನೂ ಇರ್ತಾರೆ. ಕೃಷ್ಣನ ವಿರೋಧಿ ಮಾಡೋನಲ್ಲ ನಾನು. ಕೃಷ್ಣನ ತಂದು ಮಕ್ಕಳಿಗೆ ಒಂದು ದಿಕ್ಕಿಗೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಭಾವನಾತ್ಮಕ ತೊಗೊಂಡು ಬರ್ತಕ್ಕಂಥದ್ದು. ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಾನು ಹಿಂದಿ ಭಾಷೆಯನ್ನು ಗ್ರೇಡಿಂಗ್ ಮಾಡಬೇಕು ಅಂತ ಯಾಕೆ ಮಾಡಬೇಕು? ಬಿಕಾಸ್ ನಮ್ಮ ಭಾಷೆಯನ್ನು ಫಸ್ಟ್ ಕಲಿಬೇಕು ಮಕ್ಕಳು. ಒತ್ತಡ ಅಲ್ಲಿ ಬರ್ತಾಯಿತ್ತು. ಕನ್ನಡದಲ್ಲೇ ಜಾಸ್ತಿ ಫೇಲ್ ಆಗೋರು, ಹಿಂದಿಯಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಕು ಅಂತೇಳಿ ಅಲ್ಲಿ ಓದೋರು. ಹಾಗಾದ್ರೆ ನಿಮಗೆ ಕನ್ನಡ ಬೇಡವ ಕರ್ನಾಟಕದಲ್ಲಿ? ನಾನು ಏನು ದ್ವೇಷ ಮಾಡ್ತಾಯಿದ್ದೀನಿ ಇದನ್ನು? ಆಮೇಲೆ ಏನು ಮಾಡಬೇಕು, ಯಾವಾಗಲೂ ಅಷ್ಟೇ NCERT DSERT ಅಂತೇಳಿ ಒಂದಿದೆ, ನಮ್ಮ ಲೋಕಲ್ ಡಿವಿಷನ್. ಅವರು ನಮ್ಮ ಹತ್ರ ಮಾತಾಡಬೇಕು. ನಮ್ಮ ಮಕ್ಕಳಿಗೆ ಕಲಿಬೇಕಾದ್ರೆ ನಮ್ಮ ಸಂಪ್ರದಾಯದ ಬಗ್ಗೆ ಅವ್ರಿಗೆ ಹೇಗಿದ್ರು ಗೊತ್ತಿರೋದಿಲ್ಲ. ಹಾಗೇನಾದ್ರು ಬೇಕಂದರೆ ನಮ್ಮ ಜೊತೆಗೆ ಅವ್ರು ತೊಗೊಳ್ಬೇಕು. ನಮ್ಮ DSERTಯಲ್ಲಿ ಯಾವುದೇ ಬುಕ್ ನಾವು ಏನೇ ಮಾಡಿದ್ರು DSERT ಆದಮೇಲೆ ಬರೋದು. ಅಲ್ಲಿನ ಪಠ್ಯಪುಸ್ತಕ ಸಮಿತಿಯ ರಚನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ರವಿಶಂಕರ ಗುರೂಜಿಯವರ ಆಶ್ರಮದವರು ಅವರೆಲ್ಲರೂ ಕೂಡ ಇದ್ದಾರೆ. ನೋಡಿ, ಯಾರೋ ಇದ್ದಾರೆ ಅಂದ ತಕ್ಷಣ ಅವ್ರು ಕೊಟ್ಟಿರೋದು ತಪ್ಪಾದಾಗ ತಪ್ಪೇ, ಅದನ್ನು ಸರಿ ಅಂತ ಹೇಳೋಕ್ಕಾಗತ್ತಾ? ಅವ್ರು ಮಾಡಿರ್ತಕ್ಕಂಥದ್ದು ಯಾವ ಒತ್ತಡದ ಮೇಲೆ ಮಾಡಿದಾರೋ ಯಾರಿಗೆ ಗೊತ್ತು. ನಾನು ನಿಮಗೊಂದು ಹೇಳ್ತೀನಿ. ಹಾಗಾದರೆ ಈಗ ಮೊನ್ನೆ CET ರಿಸಲ್ಟ್ ಬಂತಲ್ಲಮ್ಮ. CET ರಿಸಲ್ಟಲ್ಲಿ ಫಸ್ಟ್ ಟಾಪ್ ರ್ಯಾಂಕ್ ಇದೆಯಲ್ಲ, ಫಸ್ಟಿಂದ 10th 9 ರ್ಯಾಂಕ್ಸ್ ಸ್ಟೇಟ್ ಸಿಲೆಬಸ್ಸಿಗೆ ಬಂತು. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬದನೆಕಾಯಿ ಏನು ಬಂತು ಅವರಿಗೆ? ಒಂದೇ ಒಂದು ರಿಸಲ್ಟು. 75% ಸ್ಟೇಟ್ ಬೋರ್ಡು ದೇ ಹ್ಯಾವ್ ಪರ್ಫಾರ್ಮ್ಡ್ ಬೆಟರ್ ದ್ಯಾನ್ CBSE ICSE. ಏನು ಹೇಳ್ತೀರಾ? ಹಂಗಾರೆ ಅವ್ರದ್ದು ಇಷ್ಟು ವರ್ಷ ಏನಿತ್ತು, ಒಂದು ಮೋಹ ಇತ್ತು. ಯಾವ ಮೋಹ ಇತ್ತು? ಏನಂದರೆ ಇಲ್ಲ CBSE ICSEನೇ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್. ನಿಮ್ಮ ಕಳಕಳಿ ಏನು ಈ ವಿಚಾರದಲ್ಲಿ? ಅಂದರೆ ಧರ್ಮದ ಹೆಸರಿನಲ್ಲಿ ವಿಭಜನೆ ಆಗ್ತಾ ಇದೆ ಅಂತನೋ ಅಥವಾ ಆಹಾರದ ವಿಚಾರದಲ್ಲಿ ನಾನ್ ವೆಜ್ ವೆಜ್ ಆ ರೀತಿಯ ಫೈಟ್? ಕೃಷ್ಣ ಅಂತ ಇಡ್ತಕ್ಕಂಥ ಬುಕ್ಕಿಗೆ ನಾನು ವಿರೋಧ ಏನಲ್ಲ. ಅದ್ರೊಳಗೆ ಏನು ಹಾಕಿದ್ದಾರೆ?
ಅದರೊಳಗೆ ಹಂಗಾದ್ರೆ ನೀವು ವೆಜ್ಜೋ ನಾನ್ ವೆಜ್ಜೋ ನಾನೇನು ಕೇಳಲಿ ಹಂಗಾದ್ರೆ ನಾಳೆ ನಿಮ್ಮ ಮಕ್ಕಳಿಗೆ ಈ ಥರ ಕಲಿಸ್ತಕ್ಕಂಥ, ಯಾಕಂದ್ರೆ ಮಲೆನಾಡು ಬಗ್ಗೆ ಹೇಳೋದಕ್ಕಾಗೋದಿಲ್ವಾ? ನಿಮಗೆ ಈ ಕಡೆ ಮೀನು ತಿಂತಾರಪ್ಪ, ಯಾ ಕಡೆ ನಿಮ್ಮ ಕೋಸ್ಟಲ್ ಭಾಗದಲ್ಲಿ ಮಡಿಕೇರಿಯವ್ರು ಏನು ತಿಂತಾರೆ, ಮೈಸೂರವ್ರದ್ದು ಜೋಳದ ರೊಟ್ಟಿ. ನಿಮಗೆ ಬರೀ ಎಣ್ಗಾಯಿ ಮಾತ್ರ ನೆನಪಾಗದ? ಯಾಕೆ ನಿಮಗೆ ಚಿಕನ್ ಮಟನಲ್ಲಿ ಯಾರೂ ಜೋಳದ ರೊಟ್ಟಿ ತಿನ್ನೋದೇ ಇಲ್ವಾ? ನೀವು ಯಾವತ್ತೂ ಕೂಡ ಈ ತಿನ್ನೋದ್ರೊಳಗೆ ಈ ವಿಕೃತ ಮನಸ್ಸನ್ನು ಇಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇನ್ಫ್ಯೂಸ್ ಮಾಡೋದಿದೆ. 2023 ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದೆ. ನಾನು ಅಧಿಕಾರ ತೊಗೊಂಡ ತಕ್ಷಣ, ನನ್ನನ್ನು ಶಿಕ್ಷಣ ಸಚಿವರು ಮಾಡಿದ ತಕ್ಷಣ ನಾನು ಅದನ್ನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಭಾಳ ಕೆಟ್ಟದಾಗಿ ಹೇಳಿದರು. ಯಾಕೆ ಕೆಟ್ಟ ಬುದ್ಧಿಯನ್ನು ಕೊಡಬೇಕಾಗಿತ್ತ ಮಕ್ಕಳಿಗೆ? 45 ಪಾಯಿಂಟ್ಸ್ನ ನಾವು ಐಡೆಂಟಿಫೈ ಮಾಡಿ, ಅದು ಇಲ್ಲ ಯಾವುದೋ ಒಂದು ಐಡಿಯಾಲಜಿಕಲ್ ಬೇಸ್ಡ್ ಇರುತ್ತೆ, ಐಡಿಯಾಲಜಿಕಲ್ ಬೇಸ್ಡ್ ಹೋಗಬಾರ್ದು. ನಾನು ನೋಡಿ BJP ಪರವಾಗೋ ಇಲ್ಲ BJP ವಿರುದ್ಧವಾಗೋ ಇಲ್ಲ ಕಾಂಗ್ರೆಸ್ ಪರವಾಗೋ ನಾವು ಮಾಡ್ತಾಯಿಲ್ಲ. ಮಕ್ಕಳ ಪರವಾಗಿ ಮಾತ್ರ ಇಲಾಖೆಗಳು ನಡಿಬೇಕು. ಯಾಕೆಂದರೆ ಯಾರು ನಿಮ್ಮ ರಾಯಭಾರಿಗಳು ಯಾರು ನಿಮ್ಮ ರಾಜ್ಯಕ್ಕೆ? ಇದೇ ಮಕ್ಕಳು ನೀವು ತೊಗೊಂಡು ಹೋಗಬೇಕು. ಮಕ್ಕಳಿಗೆ ವೆಜ್ಜು ನಾನ್ ವೆಜ್ಜು ತಿನ್ನೋದನ್ನ ತೀರ್ಮಾನ ಮಾಡೋದು ನಿಮಗೆ ಎಜುಕೇಷನ್ ಅಂತೀರ ನೀವು? ಅದು ಕಲ್ಚರ ಅದು? ಯಾಕೆ ಬೇರೆದಿಲ್ಲ? ಚಿನ್ನಿ ದಾಂಡೆ ಹೇಳ್ಕೊಡಿ, ಬುಗುರಿ ಹೇಳ್ಕೊಳ್ಳಿ. ನೀವು ಹಂಗಾರೆ ಅಲ್ಲಿ ಹೋಗ್ಬಿಟ್ಟು ಮಂಗಳೂರು ಕಡೆಗೆ ಏನಂತ ಮುಖ ತೋರಿಸ್ತೀರಾ ನೀವು? ಮಧು ಬಂಗಾರಪ್ಪ ಸರ್, ಈಗ ಒಂದಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ನಿಮ್ಮ ಹೇಳಿಕೆಯ ಬಗ್ಗೆ. ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡೋದಾದ್ರೆ, ಅಂದ್ರೆ ಈ ಹಿಂದೆ ಅಲ್ಲಲ್ಲ ಅದನ್ನೇ ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನ. ಈ ಹಿಂದೆ ಮುಸ್ಲಿಂ ರಾಜರುಗಳ ಬಗ್ಗೆ ಪಠ್ಯಪುಸ್ತಕದಲ್ಲಿ ಅಳವಡಿಕೆ ಮಾಡಿದಾಗ ಮೌನವಾಗಿದ್ರು ಮಧು ಬಂಗಾರಪ್ಪ ಅವರು. ಈಗ ಜ್ಞಾನ ಪರಂಪರೆಯನ್ನು ತುಂಬೋದಕ್ಕೆ ಹೋದಾಗ ವಿರೋಧ ಮಾಡ್ತಿದ್ದಾರೆ ಅನ್ನುವಂತ ಅಲಿಗೇಷನ್ ಕೇಳಿ ಬರ್ತಾ ಇದೆ. ಎಲ್ಲಿ ವಿರೋಧ ಮಾಡ್ತಾ ಇದ್ದೀನಿ? ಯಾರು ಹೇಳ್ತಾ ಇರೋದು? ಅಲಿಗೇಷನ್ ಕೇಳಿ ಬರ್ತಾ ಇದೆ. ಯಾರು ಈ ಡೂಪ್ಲಿಕೇಟ್ ಹಿಂದೂಗಳು? ಡೂಪ್ಲಿಕೇಟ್ ನಾನು ಯಾರಿಗೆ ಹುಟ್ಟಿದವನು? ನಾನು ನಮ್ಮ ತಂದೆ ತಾಯಿಯವ್ರ ಹಿಂದೂಗಳು, ನನ್ನ ರಕ್ತದಲ್ಲಿ ಹಿಂದೂ ಇದೆ, ನಾನೊಬ್ಬ ಹಿಂದೂ. ನಾನು ಹೇಳ್ಕೊಂಡು ಊರಲ್ಲಿ ಒಳ್ಳೆ ಹುಚ್ಚಿನ ಥರ ಓಡಾಡೋದಿಲ್ಲ ಯಾವುದೋ ಒಂದು ಮತಕ್ಕೋಸ್ಕರ. ನಮ್ಮ ದೇಶದಲ್ಲಿ ನಾನು ನಂಬಿರೋದೇನು ಅಂದರೆ, ನಮ್ಮ ತಂದೆ ತಾಯಿಯವರು ಬಿಟ್ಟರೆ ನಮ್ಮ ಸಂವಿಧಾನವನ್ನು ನಂಬ್ಕೊಂಡಿದ್ದೀನಿ. 1,16,00,000 ಜನರ ಮಕ್ಕಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಇಡೀ ದೇಶದೊಳಗೆ ಹಿಂದೂ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಓದಿ ಇಲ್ಲ ಮುಸ್ಲಿಂ ಬಗ್ಗೆ ಓದಿ ಅಂತ ನಾನು ಹೇಳಿಲ್ಲ. ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀನಿ ಈ ದೇಶದೊಳಗೆ. ನನ್ನನ್ನು ವಿರೋಧಿ ಅಂತ ಹೇಳಿದ್ರೆ ಅವ್ರು ಹುಚ್ಚರು ಅಂತ ಹೇಳಬೇಕಾಗತ್ತೆ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಆದರೆ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಸಮಾನತೆಯ ಶಿಕ್ಷಣ ಇರಬೇಕು ಅಷ್ಟೇ ಹೊರತು ನಾನು ಎಲ್ಲೂ ಕೂಡ ನಾನು ಹಿಂದೂ ವಿರೋಧಿ ಆಗ್ತಕ್ಕಂಥ ಇದಲ್ಲ. ಅವರು ವಿಕೃತವಾಗಿ ನನ್ನನ್ನು ನೋಡಿದರೆ ಅವರು ತಲೆ ಕೆಟ್ಟವ್ರು ಅಷ್ಟೇ, ನಾನೇನು ಮಾಡೋಕ್ಕಲ್ಲ. ಅವರು ನನ್ನನ್ನು ವಿಕೃತವಾಗಿ ನೋಡ್ತಾ ಇದ್ದಾರೆ, ನಾನಲ್ಲ. ನಾನು ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿ ನೋಡ್ತೀನಿ. ನಾನು ದೇವರು ಅಂತ ಹೇಳಿದಾಗ ನಾನು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ನೋಡೋದಿಲ್ಲ, ನಮ್ಮ ದೇಶದ ಪ್ರಜೆಗಳು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಹೊರತು ಯಾವುದೋ ಜಾತಿ ಆಧಾರಿತ ಶಿಕ್ಷಣ ಇಲಾಖೆಯನ್ನು ನಡೆಸೋದಕ್ಕೆ ಈ ದೇಶದಲ್ಲಿ ಸಾಧ್ಯನೇ ಇಲ್ಲ. ಅದರಿಂದ ಅಸಾಧ್ಯ. ಇದನ್ನು ತಂದಿದ್ದಕ್ಕೋಸ್ಕರ 3 ವರ್ಷದೊಳಗೆ ಇವ್ರ ಹಣೆ ಬರಕ್ಕೆ ಯಾರ್ಯಾರು ಹಿಂದೂ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾರಲ್ಲ ಡೂಪ್ಲಿಕೇಟು, 98.08 ರಿಸಲ್ಟ್ ಬಂದಿರೋದು ನಾನು ಶಿಕ್ಷಣ ಸಚಿವನಾದ ಮೇಲೆ. ತಿಳ್ಕೊಳ್ಳಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ. ಯಾಕೆಂದರೆ ನಾವು ಹಿಂದುತ್ವ, ನಾವು ಏನೋ ಒಂದು ಹಿಂದೂ ವಿರೋಧಿಗಳು ಇಲ್ಲಾಂದರೆ ಯಾವುದೋ ಒಂದು ಪರವಾಗಿ ಅಂಥೇಳಿ ನಾನು ಇಲಾಖೆನ ನಡೆಸಲಿಲ್ಲ. ಕೊನೆ ಪ್ರಶ್ನೆ ಸರ್, ವಾಟ್ ನೆಕ್ಸ್ಟ್? ಯಾವ ರೀತಿ ಈ ಹೋರಾಟವನ್ನು ಮುಂದೆ ತೆಗೆದುಕೊಳ್ಳಿ? ಹೋರಾಟದ ಪ್ರಶ್ನೆ ಅಲ್ಲ ನೋಡಿ, ಯಾವಾಗಲೂ ಅಷ್ಟೇ. ಈಗ ಇಡಿ ಬಂದ್ಬಿಟ್ಟು ಅಲ್ಲ, ಒಂದು ನಿಮಿಷ, ಇಡಿ ಬಂದು ನಿಮಗೆ ರೇಡ್ ಮಾಡ್ತಾರೆ, ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಹಿಂಗೆ ಹೇರಿಕೆಗಳನ್ನ ಅದನ್ನು ಹೋರಾಟದ ರೂಪ ಬರಬೇಕಾಗ್ತದೆ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಇದು ಮಕ್ಕಳ ಭವಿಷ್ಯ. ನೀವು ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ, ಈಗ ತಮಿಳ್ನಾಡು ಅಂದರೆ ಅವ್ರದ್ದೊಂದು ಬರ್ಡ್ತಾ ಇರೋದ ಇಲ್ಲ, ನಾವು ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡಿ, ಈಗ ನಾನೊಬ್ಬ ಶಾಸಕ ಅಷ್ಟೇ, ಆಬ್ವಿಯಸ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ನೀವು ಇದನ್ನು ಹಾಕಿ ಈ ಥರ ತರ್ತಕ್ಕಂಥದ್ದು ಅದು ಒಳ್ಳೇದಲ್ಲ ಅಂಥೇಳಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಲೋಕಲ್ ಕಲ್ಚರ್ ಬಗ್ಗೆ ಬೇಕಾ, ಇಲ್ಲಾಂದರೆ ನಿಮಗೆ UP ಕಲ್ಚರ್ ಬಗ್ಗೆ ಬೇಕಾ? ಫಸ್ಟ್ ನೀವೇ ಹೇಳ್ಬಿಡಿ ನೋಡೋಣ. ನಿಮ್ಮ ರಾಜ್ಯದಲ್ಲಿ ಬಂದು ಪ್ರಶ್ನೆ ಕೇಳ್ತೀರಲ್ಲ, UP ಬಗ್ಗೆ ಕೇಳ್ತೀರಾ, ಕರ್ನಾಟಕ ರಾಜ್ಯದ ಬಗ್ಗೆ ಕೇಳ್ತೀರಾ? ಒಬ್ಬ ಶಿಕ್ಷಣ ಸಚಿವ ನಮ್ಮ ಕರ್ನಾಟಕ ರಾಜ್ಯದ ತಾನೇ ನೀವು ಕೇಳೋದು. ನೀವು ಕಲಿಯೋದು ಬೇರೆ ರಾಜ್ಯದ ಆಗಿಬಿಟ್ರೆ, ನಿಮ್ಮ ರಾಜ್ಯದ್ದೇ ನೀವು ಮರ್ತೋಗ್ಬಿಟ್ರೆ, ಹಂಗಾರೆ ನೀವು ಎಲ್ಲಿಗೆ ಹೋಗ್ತೀರಿ? ನಾಳೆ ನಿಮ್ಮ ತಂದೆ ತಾಯಿಯವರಿಗೆ ಗೌರವ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಬಂದುಬಿಟ್ರೆ, ನೀವೊಂದು ಧರ್ಮಕ್ಕೆ ಕೊಡ್ತೀರಿ, ಇಲ್ಲ ಧರ್ಮದ ವಿರುದ್ಧವಾಗಿ ಕೊಡ್ತೀರಿ ಅಂತ ಹೇಳಿದರೆ, ಅದಕ್ಕೆ ನನ್ನನ್ನು ಹಿಂದೂ ವಿರೋಧಿ ಅಂತ ಹೇಳಿದರೆ ತಲೆ ಕೆಟ್ಟವ್ರಿಗೆ ನಾನು ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.